ತಮ್ಮೆಲ್ಲರಿಗೂ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಕನ್ನಡ ಭಾಷಾ ವಿಭಾಗಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನೀವು 9ನೇ ತರಗತಿಯ ಪಾಠಗಳ ಬಗ್ಗೆ ಓದ್ತಾ ಇದ್ರಿ. ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಪಠ್ಯಪೂರಕ ಅಧ್ಯಯನ 1 ಗುಣಸಾಗರಿ ಪಂಡರಿಬಾಯಿ ಎಂಬ ಪಾಠದ ಕುರಿತು ತಿಳಿದುಕೊಳ್ಳೋಣ. ನೋಡಿ, ಗುಣಸಾಗರಿ ಪಂಡರಿಬಾಯಿ. ಗುಣ ಅಂದ್ರೆ ಏನ್ರಿ? ಒಳ್ಳೆಯ ಸ್ವಭಾವ. ನೋಡ್ರಿ, ಪ್ರತಿಯೊಬ್ಬರಲ್ಲಿ ಒಳ್ಳೆಯದು ಮತ್ತು ಕೆಟ್ಟ ಗುಣಗಳಿರ್ತಾವ್ರಿ, ಹೌದಾ? ಆ ಕೆಟ್ಟ ಗುಣಗಳನ್ನ ನಾವು ಹೋಗಿಸ್ಬೇಕು, ಒಳ್ಳೆ ಗುಣಗಳನ್ನ ಏನ್ ಮಾಡ್ಬೇಕ್ರಿ? ಹೆಚ್ಚಿಸ್ಕೋಬೇಕು. ಸಾಗರಿ ಅಂದ್ರೆ ಸಮುದ್ರ. ನೋಡಿ, ಆ ಪಂಡರಿಬಾಯಿಯ ಗುಣಗಳು ಹೆಂಗಿದ್ದು ಪರ ಸಾಗರದಂತೆ ವಿಶಾಲವಾಗಿದ್ದು. ನೋಡಿ, ಯಾವಾಗಲೂ ನಮ್ಮ ಸ್ವಭಾವ ಎಂತ ಒಳ್ಳೆಯ ಸ್ವಭಾವ ಇರ್ಬೇಕು. ಕೇವಲ ಚಿಕ್ಕದಾದಂತ ಒಂದೇ ಒಂದು ಒಳ್ಳೆ ಗುಣ ಐತ್ರಿ ಯಾವತ್ತ ನಾಕ್ ಹೋಗ್ಬಾರ್ದ್ರಿ, ಹೌದಾ? ನಾವ್ ಯಾವಾಗಲೂ ಒಂದು ವಿಶಾಲವಾದ ಒಳ್ಳೆ ಗುಣಗಳನ್ನ ಹೊಂದಿರಬೇಕು. ಅದಕ್ಕೆ ಗುಣಸಾಗರಿ ಪಂಡರಿಬಾಯಿ. ಅವಳಲ್ಲಿರುವಂತಹ ಒಳ್ಳೆ ಗುಣಗಳು ಮಾತೃ ಹೃದಯಿಯಾಗಿದ್ದಳು. ಪಂಡರಿಬಾಯಿ ಏನಾಗಿದ್ರಿ? ಒಂದು ವಾತ್ಸಲ್ಯವನ್ನ, ಪ್ರೀತಿಯನ್ನ, ಮಮತೆಯನ್ನ ತೋರಿಸುವಂತಹ ಮಾತೃ ಹೃದಯಿಯಾಗಿದ್ದಳು. ಪ್ರಸ್ತುತ ಈ ಗುಣಸಾಗರಿ ಪಂಡರಿಬಾಯಿ ಎಂಬ ಪಾಠವನ್ನ ಡಾಕ್ಟರ್ ಜಯಮಾಲ ಅವರು ಬರೆದಿದ್ದಾರೆ. ಮೊದಲಿಗೆ ನಾವು ಆ ಲೇಖಕರ ಪರಿಚಯವನ್ನು ನೋಡೋಣ ಬನ್ನಿ. ಡಾಕ್ಟರ್ ಜಯಮಾಲ ಇವರ ಕಾಲ 28/2/1959. ನೋಡಿ, 28/2/1959. ನೆನಪಿಟ್ಕೋಬೇಕೆಲ್ಲರೂ, 1959. ಇನ್ನು ಇವರು ಹುಟ್ಟಿದಂತ ಸ್ಥಳ ಯಾವರ? ದಕ್ಷಿಣ ಕನ್ನಡ ಜಿಲ್ಲೆಯ ಪನಂಬೂರು. ದಕ್ಷಿಣ ಕನ್ನಡ ಜಿಲ್ಲೆಯ ಪನಂಬೂರು ಎಂಬ ಗ್ರಾಮದಲ್ಲಿ ಇವರು ಜನಿಸಿದರು. ಬನ್ನಿ ಪರಿಚಯವನ್ನು ನೋಡೋಣ. ಕರ್ನಾಟಕ ರಾಜ್ಯ ನಿರಾಶ್ರಿತ ಮಹಿಳೆಯರ ಪುನರ್ವಸತಿ ಆಡಳಿತ ವ್ಯವಸ್ಥೆಯ ಒಂದು ಅಧ್ಯಯನ. ನೋಡ್ರಿ, ಯಾವ ವಿಷಯ ರೀ? ಕರ್ನಾಟಕ ರಾಜ್ಯ ನಿರಾಶ್ರಿತ ಮಹಿಳೆಯರ ಪುನರ್ವಸತಿ ಆಡಳಿತ ವ್ಯವಸ್ಥೆಯ ಒಂದು ಅಧ್ಯಯನ. ಈ ವಿಷಯದಲ್ಲಿ ಇವರು PhD ಪದವಿಯನ್ನ ಪಡೆದಿದ್ದಾರೆ. ನೋಡ್ರಿ, PhD ಪದವಿಯನ್ನು ಯಾವ ವಿಷಯದಲ್ಲಿ ಪಡ್ಕೊಂಡಾರಪ್ಪ ಅಂದ್ರ ನೆನ್ಪಿಟ್ಕೋಬೇಕು ವಿಷಯವನ್ನ. ಕರ್ನಾಟಕ ರಾಜ್ಯ ನಿರಾಶ್ರಿತ ಮಹಿಳೆಯರ ಪುನರ್ವಸತಿ ಆಡಳಿತ ವ್ಯವಸ್ಥೆಯ ಒಂದು ಅಧ್ಯಯನ, ಹೌದಾ? ನಂತರ ನಾಯಕಿಯಾಗಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಯಾಕಂದ್ರ ಡಾಕ್ಟರ್ ಜಯಮಾಲ ಅವರು ಏನ್ ಮಾಡ್ತಾರಪ್ಪ? ನಾಯಕಿಯಾಗಿ, ಚಲನಚಿತ್ರ ನಟಿಯಾಗಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ. ನೋಡಿ, ಇನ್ನು ಸೇವೆ ಇವರು ಏನೆಲ್ಲ ಎಲ್ಲಿ ಸೇವೆಯನ್ನು ಸಲ್ಲಿಸಿದಾರಪ್ಪ? ನಾಯಕಿಯಾಗಿ, ನಟಿಯಾಗಿ ಚಲನಚಿತ್ರದಲ್ಲಿ ನಟಿಸಿದ್ದಾರೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ, ಅಂದ್ರೆ ಕರ್ನಾಟಕದಲ್ಲಿರುವಂತಹ ಚಲನಚಿತ್ರದ ಆಡಳಿತ ಮಂಡಳಿ ಐತಲ್ರಿ, ಅದರ ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ. ನೋಡ್ರಿ, ಅಂದ್ರೆ ಚಲನಚಿತ್ರಗಳು, ಯಾವ ಚಲನಚಿತ್ರಗಳು ಚೆನ್ನಾಗಿರ್ತಾವಲ್ರಿ ಆ ಚಲನಚಿತ್ರಗಳಿಗೆ ಪ್ರಶಸ್ತಿಯನ್ನ ನೀಡುವಂತಹ ಒಂದು ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಚಲನಚಿತ್ರ ಆಯ್ಕೆ ಸಮಿತಿಯ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ನೋಡಿ, ರಾಜ್ಯ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಚಲನಚಿತ್ರ ಆಯ್ಕೆ ಸಮಿತಿಯ ಸದಸ್ಯರಾಗಿ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಹೀಗೆ ವಿವಿಧ ವಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ರಾಜಕೀಯದಲ್ಲೂ ಕೂಡ ಇವರು ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರೇ ನಿರ್ಮಿಸಿ ನಟಿಸಿದ, ಅಂದ್ರೆ ಅವರೇ ನಿರ್ಮಾಣ ಮಾಡಿರುವಂತಹ ತಾಯಿ ಸಾಹೇಬ್. ಯಾವ್ದೇ? ತಾಯಿ ಸಾಹೇಬ್
ಚಿತ್ರಕ್ಕೆ ಸ್ವರ್ಣ ಕಮಲ ಪ್ರಶಸ್ತಿ, ಅಭಿನಯಕ್ಕೆ ವಿಶೇಷ ರಾಷ್ಟ್ರ ಪ್ರಶಸ್ತಿ, ಅತ್ಯುತ್ತಮ ನಟಿ, ಅತ್ಯುತ್ತಮ ಚಿತ್ರ, ಫಿಲ್ಮ್ ಫೇರ್ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ನೋಡ್ರಿ, ಈ ತಾಯಿ ಸಾಹೇಬ ಅನ್ನುವ ಒಂದು ಚಿತ್ರ ಇದು ಎಲ್ಲಿ ಚಿತ್ರೀಕರಣ ಮಾಡ್ಯಾರಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹನಗಂಡಿ ಗ್ರಾಮದಲ್ಲಿ ಏನ್ ಮಾಡ್ಯಾರಪ್ಪ ಅಂದ್ರೆ ಈ ಚಿತ್ರವನ್ನ ನಿರ್ಮಾಣ ಮಾಡ್ಯಾರ, ಚಿತ್ರೀಕರಣವನ್ನ ಮಾಡ್ಯಾರ. ಅಂದ್ರೆ ನಮ್ಮೂರು ಯಾವಪರ ಹನಗಂಡಿ ಏನೈತ್ರಿ, ನಮ್ಮೂರಾಗ್ಯಾಪರ ಈ ಚಿತ್ರವನ್ನ ಏನ್ ಮಾಡ್ಯಾರಪ್ಪ ಚಿತ್ರೀಕರಣವನ್ನ ಮಾಡ್ಯಾರ. ಈ ಚಿತ್ರ ಏನ್ ಮಾಡ್ಯಾರಪ್ಪ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಹಾಗೂ ಅತ್ಯುತ್ತಮ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಏನಪ್ಪ ಇದು ಪಡೆದುಕೊಂಡಿದೆ. ಇದಲ್ಲದೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಸೌಹಾರ್ದ ಪ್ರಶಸ್ತಿ, ಇಷ್ಟೇ ಅಲ್ಲ ಏನ್ ಮಾಡ್ಯಾರಪ್ಪ ರಾಜೀವ್ ಗಾಂಧಿ ರಾಷ್ಟ್ರೀಯ ಸೌಹಾರ್ದ ಪ್ರಶಸ್ತಿ ಕೂಡ ಇವರು ಪಡೆದುಕೊಂಡಿದ್ದಾರೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೋಡ್ರಿ, ಅದ್ರ ಜೊತೆಗೆ ಕರ್ನಾಟಕ ಸರ್ಕಾರ ಕೊಡುವಂತಹ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರು ಪಡೆದುಕೊಂಡಿದ್ದಾರೆ. ಪಿ ಶಾಂತಾರಾಮ್ ಬಂಗಾರದ ಪದಕ, ಅದರ ಜೊತೆಗೆ ಪಿ ಶಾಂತಾರಾಮ್ ಬಂಗಾರದ ಪದಕವನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಗ್ಲೋಬಲ್ ಮ್ಯಾನ್ ಪ್ರಶಸ್ತಿ ಕೂಡ ಇವರು ಪಡೆದುಕೊಂಡಿದ್ದಾರೆ. ಹೀಗೆ ಹಲವು ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ನೋಡ್ರಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನ ಪಡೆದುಕೊಂಡಂತಹ ಡಾಕ್ಟರ್ ಜಯಮಾಲ ಅವರು ಪಂಡ್ರಿಬಾಯಿ ಅವರ ಜೀವನ ಚರಿತ್ರೆಯನ್ನು ಕೂಡ ರಚಿಸಿದ್ದಾರೆ. ಪ್ರಸ್ತುತ ಈ ಪಾಠವನ್ನ ಅಂದ್ರೆ ಗುಣಸಾಗರಿ ಪಂಡ್ರಿಬಾಯಿ ಎಂಬ ಪಾಠವನ್ನ ಡಾಕ್ಟರ್ ಜಯಮಾಲ ಅವರು ಬರೆದಿರುವಂತಹ ಪಂಡ್ರಿಬಾಯಿ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ನೋಡ್ರಿ, ಇನ್ನು ಅವ ನೆನಪಿಟ್ಕೋಬೇಕಾದಂತಹ ಅಂಶಗಳು, ಲೇಖಕರ ಪರಿಚಯದಲ್ಲಿ ಲೇಖಕಿಯ ಹೆಸರು, ಕಾಲ, ಸ್ಥಳ, ಅವರು ಎಲ್ಲಿ ಸೇವೆಯನ್ನ ಸಲ್ಲಿಸಿದ್ರು, ಯಾವ ಯಾವ ಪ್ರಶಸ್ತಿಗಳನ್ನ ಪಡೆದುಕೊಂಡ್ರು, ಆಮೇಲೆ ಪ್ರಸ್ತುತ ಈ ಪಾಠವನ್ನ ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ನೀವು ಪ್ರಶ್ನೋತ್ತರಗಳನ್ನು ಬರೆಯುತ್ತಿರುವಾಗ ಕೂಡ ಇದೇ ರೀತಿ ಬರೆಯಬೇಕು. ಹೆಸರು, ಕಾಲ, ಸ್ಥಳ, ಸೇವೆ, ಕೃತಿಗಳು, ಪ್ರಶಸ್ತಿಗಳು, ಆಮೇಲೆ ಆಯ್ಕೆ. ಹೌದಾ? ಇಷ್ಟೆಲ್ಲ ಬರೆದ್ರ ನಿಮ್ಗ ಸಂಪೂರ್ಣವಾಗಿ ಲೇಖಕ ಪರಿಚಯ ಗೊತ್ತಾಗುತ್ತೆ. ಇನ್ನು ಗುಣಸಾಗರಿ ಪಂಡ್ರಿಬಾಯಿ ಎಂಬ ಪಾಠವನ್ನು ನೋಡೋಣ ಬನ್ನಿ. ಭಾರತೀಯ ಚಿತ್ರರಂಗವು ಎಂದೂ ಮರೆಯದ ನಟಿಯರಲ್ಲಿ ಪಂಡ್ರಿಬಾಯಿ ಒಬ್ಬರು. ನೋಡ್ರಿ, ಭಾರತದ ಚಿತ್ರರಂಗ ಎಂದೂ ಮರೆಯಲಾರದಂತಹ ನಟಿ ಯಾರಪ್ಪ ಅಂದ್ರ ಪಂಡ್ರಿಬಾಯಿ. ಹಾಗೆ ಇನ್ನು ನಮ್ಮ ಭಾರತದ ಚಿತ್ರರಂಗ ಮರೆಯಲಾರದಂತ ಒಬ್ಬ ನಟ ಸಾರ್ವಭೌಮ. ಹೌದಾ? ಪ್ರತಿಯೊಂದು ಪಾತ್ರಗಳಿಗೆ ಜೀವವನ್ನ ತುಂಬುವಂತ ವ್ಯಕ್ತಿ. ನಾವು ಯಾರನ್ನು ಕೂಡ ಅಂದ್ರೆ ದೇವರನ್ನು ನೋಡಿಲ್ರಿ, ಹೌದಾ? ಅಥವಾ ಕೃಷ್ಣ ದೇವರಾಯರನ್ನು ನೋಡಿಲ್ಲ, ಮಯೂರನ್ನು ನೋಡಿಲ್ಲ. ಆದ್ರ ನಿಜವಾಗ್ಲೂ ಅವರೇ ಎದ್ದು ಬಂದಾರ ಎಂಬ ಪಾತ್ರವನ್ನು ಮಾಡಿದಂತ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರ ಡಾಕ್ಟರ್ ರಾಜ್ಕುಮಾರ್ ಅವರು. ಹೌದಾ? ಅಭಿನಯಕ್ಕೆ, ಆ ಪಾತ್ರಕ್ಕೆ ಜೀವವನ್ನ ತುಂಬುವಂತ ಕೆಲಸ ಮಾಡಿದಾರಪ್ಪ ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗೆ ಮಹಿಳಾ ಪಾತ್ರದಲ್ಲಿ ಮಿಂಚಿದವರು ಯಾರಪ್ಪ ಅಂದ್ರ ಪಂಡ್ರಿಬಾಯಿ ಅವರು. ನೋಡ್ರಿ, ಅದಕ್ಕೆ ಏನಪ್ಪ ಭಾರತೀಯ ಚಿತ್ರರಂಗವು ಎಂದೂ ಮರೆಯದಂತಹ ನಟಿಯರಲ್ಲಿ ಪಂಡ್ರಿಬಾಯಿ ಕೂಡ ಒಬ್ಬರು. ಈಕೆ ನಟಿ ಮಾತ್ರವಲ್ಲ, ಮಹಾನ್ ವ್ಯಕ್ತಿತ್ವ ಉಳ್ಳವರಾಗಿದ್ದರು. ನೋಡ್ರಿ, ನಾವ ಸಾಧನೆ ಮಾಡಿದ್ರೆ ಎಲ್ಲಾನು ಬರೆಯಕ್ ಹೋಗ್ಬಾರ್ದ್ರಿ. ಪಂಡ್ರಿಬಾಯಿ ಅಂತಾರಪ್ಪನ ಅಪಾರವಾದ ಸಾಧನೆ ಮಾಡಿದ್ರು ಕೂಡ ಇವ್ರಿಗೆ ಆ ಸಾಧನೆ ಮಾಡಕ್ ಯಾರೆಲ್ಲಾ ಜನ ಏನಪ್ಪ ಸಪೋರ್ಟ್ ಮಾಡಿರಲ್ರಿ, ಅವರೆಲ್ಲರನ್ನೂ ಕೂಡ ಅವ್ರ ನೆನೆಸ್ತಾ ಇದ್ರು. ಒಳ್ಳೆಯ ವ್ಯಕ್ತಿತ್ವ ಬೇಕ್ರಿ. ನೋಡ್ರಿ, ಕೊನೆಗೆ ನಾಳೆ ಬರೋದೇನ್ರಿ ಒಳ್ಳೆಯ ವ್ಯಕ್ತಿತ್ವ ಮಾತ್ರ. ಎಷ್ಟಿದ್ರಿ ಏನ್ರಿ, ಯಾವುದು ಶಾಶ್ವತ ಅಲ್ಲ. ಅದಕ್ಕೊಂದ್ಸಲ ನಾವು ಉದಾಹರಣೆ ಕೊಡ್ತೀನೋ. ನಿಮ್ಗೆಲ್ಲರಿಗೂ ಅಲೆಕ್ಸಾಂಡರ್ ಗೊತ್ತು, ಹೌದಾ? ಇಡೀ ಜಗತ್ತನ್ನ ಗೆದ್ದಂತ ಅಲೆಕ್ಸಾಂಡರ್ ಕೊನೆಗೆ ಏನಾದ್ರಿ ಮಣ್ಣಾಗಿ ಬಾದ. ಹೆಂಗಾದ್ರಿ ಅಲೆಕ್ಸಾಂಡರ್? ಯಾವ ರೀತಿ ಮಣ್ಣಾಗಿ ಬಾದಪ್ಪ ಅಂದ್ರ ಇಡೀ ಜಗತ್ತನ್ನ ಗೆದ್ದಂತ ಅಲೆಕ್ಸಾಂಡರ್ ಕೊನೆಗೆ ಭಾರತಕ್ಕೆ ಬರ್ತಾನ, ಭಾರತವನ್ನ ಗೆಲ್ತಾನ. ಕೊನೆಗೆ ಭಾರತದಲ್ಲಿ ಆಳ್ವಿಕೆ ಮಾಡಕ್ ಆಗಂಗಿಲ್ರಿ. ಅವನಲ್ಲಿ ಅಹಂಕಾರ ಐತ್ರಿ, ನನ್ನನ್ನ ಸೋಲಿಸುವಂತ ಶಕ್ತಿ ಯಾರೂ ಇಲ್ಲ ಅಂತ ಹೇಳಿ ಕೊನೆಗೆ ಭಾರತವನ್ನ ಕೂಡ ಗೆದ್ದ. ತನ್ನ ದೇಶಕ್ಕೆ ಬಾದ. ಆತನಿಗೆ ಏನ್ ಮಾಡಪ್ಪ ರೋಗ ಬಂದ್ಬಿಡ್ತೀರಿ. ಅಂದ
ಎಂತಂಬರ ಶರೀರ ಕೊಳೆಯುವಂತ ರೋಗ ಬಂದ್ಬಿಡ್ತು. ಹೌದಾ? ಕೊನೆಗೆ ಅದ ಹೇಳ್ತಾನ, ತನ್ನ ರಾಜ್ಯದ ಅರಮನೆ ಇದ್ದಿರುವಂತ ಎಲ್ಲ ಜನರನ್ನ ಕರೀತಾನ. ಕರೆದು ಏನ್ ಹೇಳ್ತಾಂಬರ, ಇಂದಿನ ಅಂದ್ರ ನನ್ನ ಶವಯಾತ್ರೆಯಲ್ಲಿ ಜಗತ್ತಿನ ಶ್ರೇಷ್ಠವಾದಂತಹ ಎಲ್ಲ ವೈದ್ಯರನ್ನ ಕರೆಯಿರಿ, ನಾನು ಗಳಿಸಿರುವಂತ ಎಲ್ಲ ಸಂಪತ್ತನ್ನು ಕೂಡ ತೆಗೆದುಕೊಂಡು ಬರ್ರಿ. ಹೌದಾ? ಅದನ್ನೆಲ್ಲ ಏನ್ ಮಾಡ್ರಿ, ಸುರ್ಕೋತ್ ಹೋಗ್ಬಿಟ್ರಿ. ಅಂದ್ರ ನನ್ನ ಶವಯಾತ್ರೆ ನಡೀತಿರ್ದಲ್ರಿ, ಅವಾಗ ಸುರ್ಕೋತ್ ಹೋಗ್ಬಿಟ್ರಿ. ಎಲ್ಲರೂ ಅದೇ ರೀತಿ ಮಾಡಾಕೈತ್ರು. ಕೊನೆಗೆ ಇನ್ನೊಂದು ಆಸೆ ಇತ್ತು, ನನ್ನ 2 ಕೈಗಳನ್ನ ಮೇಲ್ ಮಾಡಿ ಮಾಡಪ್ಪ ಮನ್ನನ ಮಾಡ್ರಿ ಅಂತ ಹೇಳಿ. ಯಾಕಪ್ಪ ಈ ರೀತಿ ಹೇಳ್ದ ಅಂದ್ರ, ಇಡೀ ಜಗತ್ತನ್ನ ಗೆದ್ದಂತ ವ್ಯಕ್ತಿ, ಅಹಂಕಾರದಿಂದ ಇಡೀ ಜಗತ್ತನ್ನ ಗೆದ್ದಂತ ವ್ಯಕ್ತಿ ಕೊನೆಗೆ ತಾನು ಸಂಪಾದಿಸುವ ಆಸ್ತಿಯನ್ನ ಎಲ್ಲ ಇಲ್ಲಿ ಬಿಟ್ಟು ಹೊಂಟಾನ. ಹೌದೇ? ಕೊನೆಗೆ ಇಷ್ಟೆಲ್ಲ ಶ್ರೇಷ್ಠ ವೈದ್ಯರಿದ್ರು ಕೂಡ ಇದನ್ಗೆ ಉಳಿಸ್ಕೊಳಕ್ ಆಗ್ಲಿಲ್ಲ. 2 ಕೈಗಳನ್ನ ಮೇಲ್ ಮಾಡಿ ಮಾಡಲ್ಲ. ಯಾಕಂದ್ರ ಎಲ್ಲವೂ ಗೆದ್ದರು ಕೂಡ ಏನ್ ಮಾಡಿ ನಾನು ಎಲ್ಲ ಇಲ್ಲೇ ಬಿಟ್ಟು ಹೊಂಟೇನಿ. ಅಂದ್ರ ಒಳ್ಳೆಯ ವ್ಯಕ್ತಿತ್ವ ಮಾತ್ರ ಕೊನೆಯವರಿಗೆ ಬರ್ತೈತಿ, ಒಳ್ಳೆಯ ಗುಣಗಳು ಮಾತ್ರ ಕೊನೆಯವರಿಗೆ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಇದು. ನೋಡ್ರಿ ಮುಂದ, ಅವರ ಬದುಕು ಮೇನದ ಬತ್ತಿಯ ರೂಪವನ್ನ ಹೋಲುತ್ತದೆ. ನೋಡ್ರಿ, ನೀವೆಲ್ಲರೂ ಮೇನದ ಬತ್ತಿ ನೋಡ್ರಿ. ಹೌದಾ? ಈ ಮೇನದ ಬತ್ತಿಯ ಬೆಳಕನ್ನು ಮಾತ್ರ ನಾವು ನೋಡ್ತೀವಿ. ಬೆಳಕು ಒಂದು ಕೋಣೆಯಲ್ಲಿ ಬೆಳಕು ಎಷ್ಟು ಬಿದ್ದೈತೆ ಅಟ್ಟ ನೋಡ್ತೀವಿ. ಆದ್ರ ಆ ಮೇನದ ಬತ್ತಿ ತನ್ನ ಮೈಯನ್ನ ಸುಟ್ಟುಕೊಂಡು ಏನ್ ಮಾಡ್ತೈತ್ರಿ, ತನ್ನ ಮೈಯನ್ನ ಸುಟ್ಟುಕೊಂಡು ಇನ್ನೊಬ್ಬರು ಬೆಳಕು ಕೊಡ್ತಿರ್ತೈತಿ. ನಾವೇನ್ ಮಾಡ್ತೀವಿ ಬರ ಅದರ ಬೆಳಕಿನಲ್ಲಿ ಮಾತ್ರ ಇರ್ತೀವಿ. ಆದ್ರ ಅದು ತನ್ನಂತ ಸುಟ್ಟುಕೊಳ್ಳದೆ ಅದು ನೋಡಂಗಿಲ್ಲ. ಹಂಗ ಪಂಡ್ರಿಬಾಯಿ ಅಂತ ವ್ಯಕ್ತಿತ್ವ ಉಳ್ಳಂತ ಮಹಿಳೆ. ಅಂದ್ರ ಇನ್ನೊಬ್ಬರಿಗೆ ಋಣಿ ಆಗ್ತಾ ಇದ್ದಳು, ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ವ್ಯಕ್ತಿತ್ವವನ್ನು ಉಳ್ಳವಳು. ಇನ್ನೊಂದು ಉದಾಹರಣೆ ಏನಪ್ಪಾರ, ನಾವ ಒಂದು ದೊಡ್ಡದಾದ ಮರ ನೋಡ್ತೀವಿ. ಹೌದ್ರೆ? ಆ ದೊಡ್ಡದಾದ ಮರ ನೋಡ್ತೀವಿ, ಆ ಮರದ ನೆರಳನ್ನ ಕೂತ್ ಬಿಡ್ತೀವಿ. ಅದರಿಂದ ಹಣ್ಣುಗಳನ್ನು ತಗೋತೀವಿ, ಹೂಗಳನ್ನು ತಗೋತೀವಿ, ಅದರಿಂದ ಆಮ್ಲಜನಕ ತಗೋತೀವಿ, ಎಲ್ಲ ತಗೋತೀವ್ರಿ. ಅದು ಒಂದು ಕ್ಷಣ ಯೋಚನೆ ಮಾಡೋದ್ರಿ, ಈ ಮರ ನಮ್ಗೆಲ್ಲ ಕೊಡತೈತಿ, ಅದು ಮರಕ್ಕೆ ನಾವೇನು ಕೊಡತೈತಿ ಅಂತ ಹೇಳಿ ಯಾವತ್ತೂ ಯೋಚನೆ ಮಾಡಂಗಿಲ್ಲ. ಹೌದಾ? ಈ ಮರ ಅಂದ್ರೆ ಯಾರೇ? ಅಪ್ಪ. ಹೌದಾ? ಈ ಮರ ಅಂದ್ರೆ ಯಾರೇ? ಅಪ್ಪ. ಅಪ್ಪ ಎಲ್ಲ ಕೊಡತಾನ, ಅಪ್ಪನಿಗೆ ನಾವೇ ಕೊಡತ್ತೀವಿ. ಹೌದಾ? ಯೋಚಿಸುವಂತ ಗುಣ ನಮ್ದಾಗಿರ್ಬೇಕು. ಅದಕ್ಕೆ ನಂಬರ ಪಂಡ್ರಿಬಾಯಿ ಅವ್ರನ್ನ ಅಂತ ಮೇನದ ಬತ್ತಿ ಅಂತ ಗುಣ. ಮುಂದೆ ನೋಡ್ರಿ, ತಾನು ಉರಿದು ತನ್ನ ಸುತ್ತಲ ಲೋಕವನ್ನ ಬೆಳಕು ಮಾಡುವಂತೆ ಪಂಡ್ರಿಬಾಯಿಯವರು ಬದುಕಿನ ಉದ್ದಕ್ಕೂ ದೊಡ್ಡ ಗುಣವನ್ನ ಮೆರೆದವರು. ನೋಡ್ರಿ, ತಾನು ಕಷ್ಟಪಟ್ಟು ತನ್ನ ಮನೆಯಲ್ಲಿರುವಂತ ಎಲ್ಲರನ್ನ ಸಾಕುವಂತ ಜವಾಬ್ದಾರಿಯನ್ನ ವಹಿಸಿದಂತ ಮಹಿಳೆ. ಇವತ್ತೆಲ್ಲ ನಾವು ಮಾಡ್ತೀವ್ರಿ, ತುಂಬ ಕುಟುಂಬದಲ್ಲಿ ನಾನು ಎಲ್ಲರೂ ಸಾಕಂತೇಳಿ ಜವಾಬ್ದಾರಿ ತಗೋತೀವ್ರಿ. ಇಲ್ಲ, ನಾವೇನು ಮಾಡ್ತೀವಪ್ಪ, ಬಿಟ್ಟು ಹೋಗ್ಬಿಡ್ತೀವಿ. ಆದ್ರೆ ಪಂಡ್ರಿಬಾಯಿ ಅಂತ ಗುಣ ಉಳ್ಳವಳಾಗಿದ್ದಿಲ್ರಿ, ಒಳ್ಳೆ ಗುಣವನ್ನ ಉಳ್ಳವಳಾಗಿದ್ಳು. ನೋಡ್ರಿ, ಚಿತ್ರರಂಗದ ಉತ್ತುಂಗದಲ್ಲಿ ಇದ್ದಾಗಲೂ ಪಂಡ್ರಿಬಾಯಿ ಸಾಮಾನ್ಯಳಂತೆ ಬದುಕಿದ್ದವರು. ನೋಡ್ರಿ, ಚಿತ್ರರಂಗದಲ್ಲಿ ತನ್ನದೇ ಆದಂತ ಒಂದು ಸಾಧನೆ ಮಾಡಿ ಒಂದು ಎತ್ತರ ಸ್ಥಾನದಲ್ಲಿ, ಉತ್ತುಂಗ ಅಂದ್ರೆ ಎತ್ತರ ಸ್ಥಾನದಲ್ಲಿದ್ದರೂ ಕೂಡ ಶ್ರೀ ಸಾಮಾನ್ಯರಂತೆ ಇದ್ದು ಬಿಟ್ಟಳ್ರಿ. ಅದು ಇವತ್ತಿನ ದಿನದಲ್ಲಿ ಸ್ವಲ್ಪ ನೋಡ್ರಿ, ಅಂದ್ರ ಒಂದ್ ಫೇಲ್ ಬಿಟ್ಟ ಸರಿ, ಅದ ದೊಡ್ಡ ಊರಾಗ್ಬಿಟ್ಟ, ಹಿಂದಿನವ್ನ ಯಾರು ನೋಡಂಗಿಲ್ಲ. ನಾವು ಒಂದು ದೊಡ್ಡ ನೌಕರಿ ಹಿಡಿದು ಬಿಟ್ಟಿವಿ, ಹಿಂದಿನವ್ನ ಯಾರು ನೋಡಲ್ಲ. ಹೌದಾ? ಹಂಗ ಅವಳು ಉತ್ತುಂಗ ಅಂದ್ರೆ ಎತ್ತರ ಸ್ಥಾನದಲ್ಲಿ ಇದ್ದರೂ ಕೂಡ ಸಾಮಾನ್ಯ ಮಹಿಳೆಯಂತೆ ಇದ್ದಳು. ನೋಡ್ರಿ, ಸಾಮಾನ್ಯ ಅಸಾಮಾನ್ಯ ವಿರುದ್ಧ ಪದಗಳು. ಸಿರಿ ಬಂದ ಕಾಲದಲ್ಲಿ ತಾನು ನಡೆದು ಬಂದ ಕಷ್ಟದ ದಾರಿಯನ್ನ ಮರೆಯದವರು. ನೋಡ್ರಿ, ಸಿರಿ ಅಂದ್ರೆ ಏನ್ರಿ? ಸಂಪತ್ತು, ಹಣ. ನೋಡ್ರಿ, ಸಿರಿ ಶ್ರೀ ತಸ್ತಮ ತದ್ಭವ ಆಗತಿ. ನೋಡ್ರಿ, ಸಿರಿ ಬಂದ ಕಾಲದಲ್ಲಿ ತಾನು ನಡೆದು ಬಂದ ಕಷ್ಟದ ದಾರಿಯನ್ನ ಮರೆಯದವರು. ನೋಡ್ರಿ, ಶ್ರೀಮಂತಿಗೆ ಬರ್ತಾರ ನಾವೆಲ್ಲ ಹಿಂದಿನೆಲ್ಲ ಮಾತು ಬಿಡ್ತೀವಿ. ಹೌದಾ? ಆ ರೀತಿ ಮಾಡಕ್ ಹೋಗ್ಬಾರ್ದು. ಹೌದಾ? ಅದನ್ನ ಸಣ್ಣ ಉದಾಹರಣೆ ಕೂಡ ಹೇಳ್ತೀನಿ. ಜಗತ್ತಿನ ಶ್ರೀಮಂತ ವ್ಯಕ್ತಿ ಬಿಲ್ಗೇಟ್ಸ್ ಗೊತ್ತೆಲ್ಲ ನಿಮ್ಗೆ. ಹೌದಾ? ಆ ಬಿಲ್ಗೇಟ್ಸ್ ಏನಾಯ್ತಪ್ಪ, ಒಂದಿನ ಚಾ ಕುಡಿಯಕ್ ಹೋದ್ರಿ. ಎಲ್ರಿ? ಹೋಟೆಲ್ನಾಗ ಚಾ ಕುಡಿಯಕ್ ಹೋದ. ಚಾ ಕುಡಿಯಕ್ ಹೋದ ನಂತರ ಚಾ ಕುಡಿಯಕ್ ಕುಡ್ದ ನಂತರ ಏನಾಯ್ತಪ್ಪ, ಎದ್ದ. ಅಲ್ಲಿ ಆ ಸರ್ವರ್ ಬಂದ, ಅಂದ್ರೆ ಆ ವೇಟರ್ ಬಂದ. ಅದನ್ಗೆ ಒಂದು 10 ರೂಪಾಯಿ ಟಿಪ್ಸ್ ಅನ್ನು ಕೊಟ್ಟ, ಕಾಣಿಕೆಯನ್ನು ಕೊಟ್ಟ. ಅಂದ್ರೆ ಅಲ್ಲಿ ಅಮೆರಿಕ $10 ಇರ್ತಾವ, ಡಾಲರ್ ಅಂತ ಹೇಳಿ. ಹೌದಾ? ಸ್ವಲ್ಪ ಮಟ್ಟದ
ಹಣವನ್ನ ಕೊಟ್ಟ. ಆ ಸರ್ವರ್ ಮಾಡತ್ತ ಆತನ ನೋಡಕಂತ, ಆ ವೇಟರ್ ಅದನ್ನ ನೋಡಕಂತ ಬಿಲ್ ಗೇಟ್ಸ್, ಯಾಕಪ್ಪ ಹಿಂಗೆ ಮಾಡ್ತಿದಿ ಸರ್? ಒಂದು ವಾರದ ಹಿಂದೆ ಇಲ್ಲಿ ನಿಮ್ಮ ಮಗ ಬಂದಿದ್ರಿ, ಇಲ್ಲಿ ಇದೇ ಹೋಟೆಲ್ ನಿಮ್ಮ ಮಗ ಬಂದಿದ್ರಿ, ಆತನು ಚಾ ಕುಡಿದ್ರಿ, ಆದ್ರ ಆತ ನಿಮಗಿಂತಲೂ ಅಧಿಕ ಹಣವನ್ನ ಕೊಟ್ಟ ಅಂದಾಗ ಆ ಬಿಲ್ ಗೇಟ್ಸ್ ಹೇಳ್ತಾನ, ಯಾರು ಬಂದಿದ್ರು ಒಂದು ವಾರ ಹಿಂದ್ಗಡೆ? ಜಗತ್ತಿನ ಶ್ರೀಮಂತ ವ್ಯಕ್ತಿಯ ಮಗ ಬಂದಿದ್ದ. ಒಂದು ವಾರ ಹಿಂದ್ಗಡೆ ಯಾರು ಬಂದ್ರು? ಜಗತ್ತಿನ ಶ್ರೀಮಂತ ವ್ಯಕ್ತಿಯ ಮಗ ಬಂದಿದ್ದ. ಆತ ನಿನಗ ಅವ್ರ ಅಪ್ಪ ಸ್ಟೇಟಸ್ ಏನಿದ್ರಲ್ಲ ಅಟ್ ಹಣ ಕೊಟ್ಟ. ಆದ್ರೆ ಇವತ್ತು ಬಂದಿದ್ದು ಯಾರು? ಈ ದೇಶದ ಒಬ್ಬ ಬಡ ರೈತನ ಮಗ. ಹೌದಾ? ನಾನು ಈ ದೇಶದ ಒಬ್ಬ ಬಡ ರೈತನ ಮಗ, ಆ ಹಣದ ಮೌಲ್ಯ ನನಗೆ ಗೊತ್ತೈತಿ, ಅದಕ್ಕೆ ನಾ ಏನ್ ಮಾಡಿದ್ದೀನಿ, ನಿನ್ಗೆ ಎಷ್ಟು ಕೊಡಬೇಕು ಅಷ್ಟ ಹಾಕ್ತೀನಿ. ನೋಡ್ರಿ, ಅವರಷ್ಟು ಶ್ರೀಮಂತ ಆಗಿದ್ದರೂ ಕೂಡ ಅದರ ಮೌಲ್ಯವನ್ನ ಮರಿಲಿಲ್ಲ. ಅರ್ಥ ಐತ್ರಿ? ನೋಡ್ರಿ, ದೇವರಲ್ಲಿ ಗಾಢವಾದ ನಂಬಿಕೆ ಹೊಂದಿದ್ದ ಪಂಡ್ರಿಬಾಯಿ ದುಡಿಮೆಯಲ್ಲಿ ದೇವರನ್ನ ಕಂಡವರು. ನೋಡ್ರಿ, ಇನ್ನ ಸಂಪ್ರದಾಯಸ್ಥ ಕುಟುಂಬದವರು ದೇವರನ್ನ ಬಹಳ ನಂಬಿದ್ರಿ. ಗಾಢವನ್ನ ಅತಿಯಾಗಿ ನಂಬಿಟ್ಟಿದ್ರು. ನಂಬಿಕೆ ಅಪನಂಬಿಕೆ ವಿರುದ್ಧಾರ್ಥಗಳು. ನಂಬಿಕೆ ಅಪನಂಬಿಕೆ, ಗಾಢವಾದ ಅಗಾಢವಾದ. ನೋಡಿ, ದುಡಿಮೆಯಲ್ಲಿ ದೇವರನ್ನ ಕಂಡವರು, ಕಾಯಕವೇ ಕೈಲಾಸ. ಹೌದಾ? ನಾವು ಮಾಡುವಂತ ಕೆಲಸದಲ್ಲಿ ದೇವರನ್ನ ಕಾಣಬಹುದು. ಇವತ್ತು ನೀವು ಓದಾತೀರಿ, ಕ್ಲಾಸ್ ಅಟೆಂಡ್ ಆಗಿರಿ, ಈ ಕ್ಲಾಸ್ ಅಟೆಂಡ್ ಆಗಿಲ್ಲ ಇದರ ಕೂಡ ದೇವರನ್ನ ಕಾಣಬಹುದು. ಅಲ್ಲಿ ಸರ ನಿಮ್ ಕಾಣಕ್ತೀವಿ, ಹಂಗೆ ದೇವ್ರನ್ನ ಕಾಣಬಹುದು ಅಂತೀರ? ಇಲ್ಲ. ಅಂದ್ರೆ ನಾವು ಶಿಸ್ತಿನಿಂದ ಕುಂತ ಆ ಕ್ಲಾಸ್ ಅನ್ನ ಕೇಳಿದ್ವು ಅಂದ್ರ ನಾವು ಜಾಣರಾಗ್ತೀವಿ. ನೋಡ್ರಿ, ಸಿನಿಮಾ ಎಂಬ ಕನಸಿನ ಲೋಕದಲ್ಲಿ ನಟಿಸುತ್ತಿದ್ದರು. ನೋಡ್ರಿ, ಸಿನಿಮಾ ಅನ್ನೋ ಒಂದು ಕನಸಿನ ಲೋಕ ರೀ. ಆ ಕನಸಿನ ಲೋಕದಲ್ಲಿ ನಟನೆಗೆ ಹೆಚ್ಚಿನ ಆದ್ಯತೆ. ನಾವ್ ಹೇಳ್ತೀವಿ ಈ ಜಗತ್ತು ಒಂದು ನಾಟಕ ರಂಗ ಅಂತ ಹೇಳಿ. ಇದೇನ್ರಿ? ಈ ಜಗತ್ತು ಒಂದು ನಾಟಕ ರಂಗ. ಅವಶ್ಯಕತೆಗೆ ತಕ್ಕಂಗೆ ಎಲ್ಲರೂ ನಟನೆ ಮಾಡ್ತೇವೆ ನಾವು. ಹೌದಾ? ಅದಕ್ಕೆ ಈ ಜಗತ್ತೊಂದು ನಾಟಕ ರಂಗ, ನಾವೆಲ್ಲರೂ ಪಾತ್ರಧಾರಿಗಳು, ಅವನೊಬ್ಬನೇ ಸೂತ್ರಧಾರಿ ಅಂತ ಹೇಳಿ ಆ ಮಾಡಿದಾಗ ಆಡಬೇಕು. ನೋಡ್ರಿ, ನಟಿಸುತ್ತಿದ್ದರು. ಮಾನವೀಯತೆಯನ್ನ ನಂಬಿದ್ದರೆ ಹೊರತು ಅದನ್ನ ಮಾತ್ರ ಅವರು ನಟಿಸಿದವರಲ್ಲ. ನೋಡ್ರಿ, ಮಾನವೀಯತೆಯನ್ನ ನಂಬಿದ್ರಿ ಅಂದ್ರ ಇನ್ನೊಬ್ಬರಿಗೆ ಸಹಾಯವನ್ನ ಮಾಡ್ತಾ ಇದ್ರಿ, ಆಗ ಅದನ್ನ ನಟನೆ ಮಾಡ್ತಾ ಇರ್ಲಿಲ್ಲ. ಇವತ್ತಿನ ನಾವು ನಟನೆ ಮಾಡ್ತೀವಿ ನೋಡ್ರಿ, ಯಾರಿಗಾದ್ರೂ ಒಂದು 10 ರೂಪಾಯಿ ಕೊಟ್ಟಂದ್ರ ಪಟ್ನ ಫೋಟೋದಾಗ ಏನ್ ಮಾಡ್ತೀವಿ, ಪೋಸ್ಟ್ ಮಾಡಿಬಿಡ್ತೀವಿ. ಹೌದಾ? ದೇವರ ಹುಂಡಿಗೆ 10 ರೂಪಾಯಿ ಕಾಣಿಕೆ ಹಾಕಿದ್ರು ಅನೌನ್ಸ್ಮೆಂಟ್ ಮಾಡ್ತೀವಿ ನಾವು, ಶ್ರೀಯುತರು 10 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ. ದೇವ್ರೆಲ್ಲ ನಮ್ಗೆ ಕೊಟ್ಟಾನ ಕರಿ. ಆದ್ರೆ ದೇವ್ರ ಕೊಡ್ತಾಗ ಏನ್ ಮಾಡ್ತೀವಿ ನಾವು, ಲೆಕ್ಕ ಹಾಕಿ ಕೊಡ್ತೀವಿ. ಅರ್ಥ ಆಯ್ತಾ? ಆಗ ಮಾನವೀಯತೆಯನ್ನು ನಟಿಸಬಾರ್ದ್ರಿ, ಮಾನವೀಯತೆಯಿಂದ ನಡೆದುಕೋಬೇಕು. ಅದಕ್ಕೆ ಉದಾಹರಣೆ ಅಪ್ಪರ ಗುಣಸಾಗರಿ ಪಂಡರಿಬಾಯಿ. ನೋಡ್ರಿ, ಆದ್ದರಿಂದಲೇ ಪಂಡ್ರಿಬಾಯಿ ಅಂದರೆ ತಟ್ಟನೆ ನೆನಪಾಗುವುದು ಅಂತಃಕರಣ ತುಂಬಿದ ತಾಯಿ ಮುಖ. ನೋಡ್ರಿ, ಇಲ್ಲಿ ಪಂಡ್ರಿಬಾಯಿ ಅಂದ್ರೆ ಏನ್ ನೆನಪಾಗತ್ರಿ? ಒಳ್ಳೆ ಮನಸ್ಸಿನ ತಾಯಿ. ನೋಡ್ರಿ, ತಟ್ಟನೆ, ಇದು ಸಾಮಾನ್ಯ ಅವ್ಯಯ. ಸಾಮಾನ್ಯ ಅವ್ಯಯ ಅಂದ್ರೆ ಗೊತ್ತು ನಿಮ್ಗೆಲ್ಲರಿಗೂ, ಅನುಕರಣ ಅವ್ಯಯ ಬರ್ದು ಗೊತ್ತೈತ್ರಿ. ಅದ್ರಾಗ ತಟ್ಟನೆ ಅನ್ನೋದೇನ್ರಿ? ಸಾಮಾನ್ಯ ಅವ್ಯಯ. ನೋಡ್ರಿ, ನೆನಪಾಗುವುದು, ನೆನಪು ಅಧಿಕ್ ಆಗು. ಏನ್ರಿ? ಆಗು, ನೆನಪಾಗು. ನೆನಪು ಒಳಗೆ ಏನೈತ್ರಿ? ಹೂ. ಇವಾಗ ನೋಡ್ರಿ, ಹೂಕಾರ ಏನಾಗ್ತಿ? ಲೋಪ ಆಗುತ್ತೆ. ಇವಾಗ ಏನಾಯ್ತದ? ನೆನಪಾಗು. ಇವಾಗ ಲೋಪ ಸಂಧಿ. ಹೌದೇ? ನೋಡಿ, ತಟ್ಟನೆ ಅನ್ನೋದು ಸಾಮಾನ್ಯವೇ, ನೆನಪಾಗುವುದು ಲೋಪ ಸಂಧಿ. ನೋಡ್ರಿ, ಅಂತಃಕರಣ ಅಂದ್ರ ಮನಸ್ಸು, ಒಳ್ಳೆಯ ಮನಸ್ಸು ತುಂಬಿದ ತಾಯಿಯ ಮುಖ. ನೋಡ್ರಿ, ಅಮ್ಮ ಅಂದ್ರೆ ಏನ್ರಿ? ಮಮತೆ ತುಂಬವಳು. ಅದಕ್ಕೆ ನಮ್ಮ ದೇಶದ ಭಾರತ ಮಾತೆ ಅಂತಾರ, ಭಾರತ ತಂದೆ ಅಂತಾರ, ತಾಯಿನ ಅಂತಾರ. ಕನ್ನಡಿಗರ ತಾಯಿ ಅಂತಾರ. ಅಂದ್ರ ಕರುಣೆಯನ್ನ ಉಳ್ಳಂತವಳು ಯಾರ? ಮಹಿಳೆ. ಹೌದಾ? ಹೆಣ್ಮಗಳ ಕರುಣೆ ಬಾಳ ಇರ್ತೈತ್ರಿ. ಅದಕ್ಕೆ
ಭಾರತ ದೇಶ ಪರ ಕರುಣೆಯಿಂದ ಉಳ್ಳಂತ ದೇಶ. ಯಾಕಂದ್ರ ಒಂದು ಉದಾಹರಣೆ ಹೇಳ್ತೀನಿ, ಭಾರತ ದೇಶದ ಮೇಲೆ ಹಲವಾರು ಜನ ದಾಳಿ ಮಾಡ್ರಿ, ಆದ್ರೆ ಭಾರತ ಇವತ್ತು ತಾನಾಗಿ ಇನ್ನೊಂದು ಮೇಲೆ ದಾಳಿ ಮಾಡಲಿಲ್ಲ. ಯಾಕಂದ್ರ ನನ್ನ ದೇಶ ಪ್ರಬುದ್ಧ ದೇಶ. ನೋಡ್ರಿ, ಪಂಡ್ರಿಬಾಯಿ 1928 ಸೆಪ್ಟೆಂಬರ್ 18ರಂದು ಭಟ್ಕಳದಲ್ಲಿ ಜನಿಸಿದರು. ನೋಡ್ರಿ, ಪಂಡ್ರಿಬಾಯಿ ಅವರು ಯಾವಾಗ 1928 ಸೆಪ್ಟೆಂಬರ್ 18ರಂದು ಭಟ್ಕಳದಲ್ಲಿ ಜನಿಸಿದರು. ತಂದೆ ರಂಗರಾವ್. ತಂದೆ ಯಾರೇ? ರಂಗರಾವ್. ನೋಡಿ, ತಂದೆ ರಂಗರಾವ್, ತಾಯಿ ಯಾರ? ಕಾವೇರಿಬಾಯಿ. ಸೆಪ್ಟೆಂಬರ್ 18ರಂದು ಭಟ್ಕಳದಲ್ಲಿ ಜನಿಸಿದರು. ತಂದೆ ರಂಗರಾವ್, ತಾಯಿ ಕಾವೇರಿಬಾಯಿ. ನಿಮ್ಗ ಒಂದೊಂದರ ಪ್ರಶ್ನೆಗಳು ಬರಬಹುದ್ರಿ ಇಲ್ಲಿ. ಪಂಡ್ರಿಬಾಯಿ ಅವರ ತಂದೆ ಹೆಸರೇನು ಅಥವಾ ತಾಯಿ ಹೆಸರೇನು? ಆಮೇಲೆ ಪಂಡ್ರಿಬಾಯಿ ಅವರು ಯಾವ ವರ್ಷ ಜನಿಸಿದರು? ಹೌದಾ, ಎಲ್ಲಿ ಜನಿಸಿದರು? ಈ ರೀತಿ ಪ್ರಶ್ನೆಗಳು ಕೊಡ್ತಾವ. ನೋಡ್ರಿ, ಈ ದಂಪತಿಗಳಿಗೆ 18 ಜನ ಮಕ್ಕಳು. ನೋಡ್ರಿ, ರಂಗರಾವ್ ಮತ್ತು ಪಂಡ್ರಿಬಾಯಿ ಹೆಸರೇ ಕಾವೇರಿಬಾಯಿ ಅವರಿಗೆ 18 ಜನ ಮಕ್ಕಳು. ರಂಗರಾವ್ ಮತ್ತು ಕಾವೇರಿಬಾಯಿ ಅವರಿಗೆ 18 ಜನ ಮಕ್ಕಳು. ನೋಡಿ, ಅವರಲ್ಲಿ ಪಂಡ್ರಿಬಾಯಿ 6ನೆಯವರು. ನಮ್ಮ ಈ ಕಥೆಯ ನಾಯಕಿ ಎಷ್ಟಿದ್ದಾರೆ? 6ನೇವರು. ನೋಡಿ, ಪಂಡ್ರಿಬಾಯಿ ಅವರ ಮೂಲ ಹೆಸರು ಗೀತಾ. ಮೊದಲನೇ ಹೆಸರು ಏನ್ರಿ? ಗೀತಾ ಅಂತ ಹೇಳಿ ನೆನಪಿರ್ಬೇಕು. ಪಂಡ್ರಿಬಾಯಿ ಅವರ ಮೊದಲ ಹೆಸರು ಡ್ಯಾಶ್ ಗೀತಾ. ನೋಡಿ, ಪಂಡ್ರಾಪುರದ ಪಂಡ್ರಿನಾಥನಲ್ಲಿ ಅತೀವ ಶ್ರದ್ಧೆ ಮತ್ತು ಭಕ್ತಿಗಳನ್ನ ಹೊಂದಿದ ರಂಗರಾವ್ ಗೀತಾ ಎನ್ನುವ ಮಗಳ ಹೆಸರನ್ನ ಪಂಡ್ರಿಬಾಯಿ ಎಂದು ಬದಲಿಸಿದರು. ನೋಡ್ರಿ, ಇನ್ನು ಅವ್ರ ತಂದೆಗೆ ಪಂಡ್ರಿನಾಥನಲ್ಲಿ ಬಹಳಷ್ಟು ಭಕ್ತಿ ಇತ್ರಿ, ಶ್ರದ್ಧೆಯಿಂದ ಆ ದೇವರನ್ನ ಪೂಜಿಸ್ತಾ ಇದ್ರಿ. ಅದಕ್ಕಾಗಿ ಏನ್ ಮಾಡಬಾರ, ಅವರ ತಂದೆ ತನ್ನ ಮಗಳ ಹೆಸರು ಗೀತಾ ಏನಿಟ್ಟವ್ರಿ ಅದು ತಗದ ಪಂಡರಿಬಾಯಿ ಅಂತ ಹೇಳಿಟ್ಟ. ಇನ್ನು ನಿಮ್ಮ ಹೆಸರುಗಳು ನೋಡ್ರಿ, ದೇವರ ಹೆಸರುಗಳನ್ನು ಬಹಳ ಇಟ್ಟಿರ್ತಾರೆ. ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ ಯಾಕೆ ಇಟ್ಟಿರ್ತಾರ್ರಿ? ನಾವ ದಿನಾಲು ಆ ಹೆಸರಿನ ಮೂಲಕ ದೇವರನ್ನ ನೆನೆಸಬಹುದು ಅಂತ ಹೇಳ್ತಿರ್ತಾರೆ. ಅದ್ ನಾವೇನ್ ಮಾಡ್ತೀವಿ? ಮಲ್ಯ ಮಲ್ಯ ಅಂತ. ಹೌದಾ? ದೇವರ ಹೆಸರನ್ನ ಎಷ್ಟು ಚಂದ ಇದ್ರಿ? ಮಲ್ಲಿಕಾರ್ಜುನ. ಶಿವಪ್ಪನ ಹೆಸರು. ಹೌದಾ? ಶಿವ. ನೋಡಿ, ಮಗಳ ಹೆಸರನ್ನ ಪಂಡ್ರಿಬಾಯಿ ಎಂದು ಬದಲಿಸಿದರು. ಪಂಡ್ರಿಬಾಯಿ ಅವರ ಬಾಲ್ಯದಲ್ಲಿ ಕಿತ್ತು ತಿನ್ನುವ ಬಡತನವಿತ್ತು. ನೋಡ್ರಿ, ಬಾಲ್ಯದಲ್ಲಿ ಬರ ಬಹಳಷ್ಟು ಅಂದ್ರೆ ಬಹಳಷ್ಟು ಬಡತನ ಇತ್ರಿ. ನೋಡ್ರಿ, ಯಾರು ಬಡತನದಿಂದ ಹೊಂದಿರ್ತಾರೋ ಅವರಿಗೆ ಕಷ್ಟ ಅಂದ್ರೆ ಗೊತ್ತ್ರಿ. ಅದಕ್ಕೆ ಗುಣಸಾಗರಿಯಾಗಿ ಹೇಳ್ರಿ. ಇನ್ನೊಬ್ಬರನ್ನ ಸಹಾಯ ಮಾಡುವಂತ ವ್ಯಕ್ತಿತ್ವವನ್ನು ಒಳಗಾಗಿರ್ರಿ. ಮಾತೃ ಹೃದಯ ಹೇಳ್ರಿ. ಹೌದಾ? ಬಡತನ ಅಂದ್ರೆ ಏನು ಗೊತ್ತಾಗಬೇಕು. ಗೊತ್ತಾದಾಗ ಮಾತ್ರ ಆ ಶ್ರೀಮಂತಿಕೆಯ ಸಿಹಿ ಚೆನ್ನಾಗಿರುತ್ತೆ. ನೋಡಿ, ಕಿತ್ತು ಬಡತನವಿತ್ತು. ತೊಡಲು ಕೇವಲ 2 ಬಟ್ಟೆ ಇದ್ದವಂತೆ. ನೋಡ್ರಿ, ಪಂಡ್ರಿಬಾಯಿ ಅವ್ರ ತಲೆ ಕೇವಲ 2 ಜೊತೆ ಬಟ್ಟೆಗಳಿದ್ದವ್ರಿ ಆ ಸಮಯದಲ್ಲಿ. ಯಾಕಂದ್ರ ಅದ್ರಾಗ ಮನ್ಯಾಗ 18 ಜನ ಮಕ್ಕಳು ರೀ. 2 ಜೊತೆ ಬಟ್ಟೆ, ಉಣ್ಣಾಕ್ ತಿನ್ನಾಕ ಏನೂ ಇಲ್ರಿ. ನೋಡ್ರಿ, ತಂದೆ ಹರಿದಾಸರಾಗಿ ಮತ್ತು ತಾಯಿ ಶಾಲಾ ಶಿಕ್ಷಕಿಯಾಗಿ ದುಡಿದು ಈ ದೊಡ್ಡ ಕುಟುಂಬವನ್ನ ಸಾಕಬೇಕಿತ್ತು. ನೋಡ್ರಿ, ಹರಿದಾಸರಾಗಿ ಅಂದ್ರ ವಿಷ್ಣು ಭಕ್ತರಾಗಿ ದೇವಸ್ಥಾನಗಳಲ್ಲಿ ಏನಪ್ಪಾರ ಕೀರ್ತನನ್ನ ಪಠಣೆ ಮಾಡ್ಕೋತಾರ. ಅಲ್ಲಿ ಅವ್ರ ಜನ ನೀಡುವಂತಹ ಹಣವನ್ನು ತೆಗೆದುಕೊಂಡು ಬರೋದು. ಆಮೇಲೆ ತಾಯಿ ಶಾಲಾ ಶಿಕ್ಷಕಿಯಾಗಿ ಪರ ದುಡಿದು ಆ ದೊಡ್ಡ ಕುಟುಂಬನ ಏನ್ ಮಾಡ್ಬೇಕಾಗಿತ್ರಿ? ಸಾಕ್ಬೇಕಾಗಿತ್ತು. ಆದರೆ ಶ್ರದ್ಧಾ ಭಕ್ತಿಗಳನ್ನ ಮಾತ್ರ ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪರಿಪಾಲಿಸುತ್ತಿತ್ತು. ನೋಡ್ರಿ, ಶ್ರದ್ಧೆ ಮತ್ತು ಭಕ್ತಿ ಅತ್ಯಂತ ಶಿಸ್ತಿನಿಂದ ಪರಿಪಾಲನೆ ಮಾಡ್ತಾ ಇದ್ರು.
ತಮಗೆ ತಿನ್ನಾಕ್ ಇರ್ಲಿಕ್ಕೂ ಕೂಡ ಎಲ್ಲ ಇದ್ದಂಗ ಇರ್ತೈತ್ರಿ. ನೋಡ್ರಿ, ಮನೆಯಲ್ಲಿರುವಂತ ಕಷ್ಟವನ್ನ ಇನ್ನೊಬ್ಬರ ಮುಂದೆ ಹೇಳ್ಕೊಳಕ್ ಹೋಗ್ಬಾರ್ದ್ರಿ. ಯಾಕಪ್ಪ ಜನ ನಮ್ಮ ಮೇಲೆ ಅನುಕಂಪವನ್ನು ತೋರ್ಸಕ್ಕಾಗ್ತಾರೆ. ಅನುಕಂಪನ ತೋರ್ಸ್ಕೊಳಕ್ ಹೋಗ್ಬಾರ್ದ್ರಿ. ನಾವೇನ್ ಮಾಡ್ಬೇಕ್ರಿ, ಅವಕಾಶಗಳನ್ನ ಸೃಷ್ಟಿಸ್ಕೊಳ್ಳುವಂತ ವ್ಯಕ್ತಿಗಳಾಗ್ತಾರೆ. ನಮ್ಗೆ ಅನುಕಂಪ ಬೇಡ್ರಿ, ಅವಕಾಶ ಕೊಡ್ರಿ, ನಾನು ಗೆದ್ದು ತೋರಿಸ್ತೀನಿ. ಹೌದಾ? ಯಾವತ್ತು ನಾನು ತಿಳಿ ಆದಿಲ್ಲ ಈದಿಲ್ಲ ಅಂತೇಳಿ ಯಾರಿಂದ ಕೂಡ ಅನುಕಂಪ ತೆಗೆದುಕೊಳ್ಳಕ್ ಹೋಗ್ಬೇಡ್ರಿ. ನೀವ ಅವಕಾಶಗಳಿಗಾಗಿ ಹೋರಾಟ ಮಾಡ್ರಿ ಅಂತ ಹೇಳಿ ಮುಂದೋಡ್ರಿ. ಚಿಕ್ಕಂದಿನಿಂದಲೇ ಪಂಡ್ರಿಬಾಯಿ ಅವರಿಗೆ ಸಂಗೀತದ ಅಭ್ಯಾಸವಾಗಿತ್ತು. ನೋಡ್ರಿ, ಇನ್ನ ಸಣ್ಣಾಗಿದ್ದಾಗಿಂದ ಏನಾಯ್ತು ಬರ ಪಂಡ್ರಿಬಾಯಿ ಅವರಿಗೆ ಸಂಗೀತದ ಮೇಲೆ ಬಹಳ ಪ್ರೀತಿ. ಸಂಗೀತ ಅಂದ್ರೆ ಏನಪ್ಪಾರ, ಸತ್ತ ವ್ಯಕ್ತಿಗೂ ಜೀವ ತುಂಬುವಂತ ಶಕ್ತಿ ಆದ ಪರ ಸಂಗೀತಕ್ಕಿದೆ. ಕಷ್ಟದಲ್ಲಿದ್ದಾಗ, ದುಃಖದಲ್ಲಿದ್ದಾಗ ಆ ಸಂಗೀತವನ್ನ ಕೇಳಿದವರ, ಒಂದು ಒಳ್ಳೆಯ ಸಂಗೀತವನ್ನ ಕೇಳಿದವ ಪರ ಮನುಷ್ಯನಲ್ಲಿ ಆ ಎಲ್ಲ ಕಷ್ಟಗಳು ದೂರ ಆಗಿಬಿಡ್ತಾವೆ. ಹೌದಾ? ಅದಕ್ಕೆ ಪರ ಸಂಗೀತಕ್ಕೆ ಎಂತ ಶಕ್ತಿ ಇದೆ ಪರ ಸತ್ತಂತ ವ್ಯಕ್ತಿಗೂ ಕೂಡ ಜೀವ ತುಂಬುವಂತ ಶಕ್ತಿ ಇದೆ ಅಂತ ಹೇಳ್ತಾರೆ. ಅಭ್ಯಾಸ, ದುರ್ಭ್ಯಾಸ, ದುರ್ದಾರ್ಥ ಪದಗಳು. ನೋಡ್ರಿ, ಹರಿಕಥೆ ಮಾಡುವುದನ್ನ ಹಾಗೂ ಕೀರ್ತನೆ ಮಾಡುವುದನ್ನ ಇವರು ಕಲಿತಿದ್ದರು. ನೋಡ್ರಿ, ಹರಿಕಥೆಯನ್ನ ಮತ್ತು ಕೀರ್ತನೆಗಳನ್ನ ಹಾಡುವುದು ಕೂಡ ಇವರು ಕಲಿತಿದ್ರು. ಹರಿಯ ಬಗ್ಗೆ ಸ್ಮರಣೆಯನ್ನ ಮಾಡುವುದು ನೋಡ್ರಿ. ಆಮೇಲೆ ಕೀರ್ತನೆಗಳ ಮೂಲಕ ಜನರಿಗೆ ಮನಸ್ಸಿಗೆ ಮುಟ್ಟುವ ಹಾಗೆ ತಿಳಿಸುವುದು. ಮನೆಯಲ್ಲಿ ಇದ್ದ ಸೃಜನಶೀಲ ವಾತಾವರಣ ಪಂಡ್ರಿಬಾಯಿ ಅವರ ಕಲಾವಿದೆ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ನೋಡ್ರಿ, ಇನ್ನು ಅವರ ಮನೆಯಲ್ಲಿ ಎಂತ ವಾತಾವರಣ ಇತ್ತಪ್ಪ, ಸೃಜನಶೀಲ ಅಂದ್ರೆ ಒಳ್ಳೆಯ ವಾತಾವರಣ ಇತ್ರಿ. ನೋಡಿ, ಒಬ್ಬ ಒಳ್ಳೆ ವ್ಯಕ್ತಿ ಒಳ್ಳೆ ಮಾಡ್ಬೇಕಾದ್ರೆ ಮುಖ್ಯ ಏನಂತಾರ ಪರಿಸರ, ಸುತ್ತಮುತ್ತಲಿನ ಪರಿಸರ ಬಹಳ ಮುಖ್ಯ ರೀ. ನೀವು ಕತೆ ಕೇಳಿರಿ, ಹೌದಾ? 2 ಗಿಳಿ ಕತೆ, ಕಾಡಿನಲ್ಲಿರುವಂತಹ 2 ಗಿಳಿ ಮರಿಗಳು ಬಿರುಗಾಳಿಗೆ ಸಿಕ್ಕಿ ಏನ್ ಮಾಡ್ದಪ್ಪರ, ಒಂದು ಇನ್ನೊಂದು ಕಡೆ ಹೋಗ್ತೈತಿ, ಇನ್ನೊಂದು ಮತ್ತೊಂದು ಕಡೆ ಹೋಗ್ತೈತಿ. ಒಂದು ಗಿಳಿ ಮರಿ 2 ಅಣ್ಣ ತಮ್ಮ, ಹೌದಾ? ಒಂದು ಗಿಳಿ ಮರಿ ಯಾರಪ್ಪರ ಕಳ್ಳನ ಕಡೆ ಹೋಗ್ತೈತಿ, ಇನ್ನೊಂದು ಒಬ್ಬ ಸ್ವಾಮೀಜಿ ಕಡೆ ಹೋಗ್ತೈತಿ. ಆ ಕಳ್ಳನ ಬಳಿ ಇರುವಂತಹ ಗಿಳಿ ಏನ್ ಮಾಡ್ದಪ್ಪರ, ಆ ಕಳ್ಳನ ಪರಿಸರ ಏನಕ್ಕೆಲ್ಲ ತುಡುಗು ಮಾಡುದು, ಹೊಡಿದು ಬಡಿದು ಆ ಭಾಷೆಯನ್ನ ಕಲ್ತ್ಬಿಡುತ್ತಿ, ಅಂತ ಮನಸ್ಸುಳ್ಳವರಾಗಿರುತ್ತೆ. ಇನ್ನೊಂದು ಗಿಳಿ ಆ ಸ್ವಾಮೀಜಿಯಲ್ಲಿರುವಂತಹ ಒಳ್ಳೆ ಗುಣಗಳನ್ನ ಕಲ್ತ್ಬಿಡುತ್ತಿ, ಬಂದಂತರಿಗೆ ಸತ್ಕರಿಸಕತ್ತೈತಿ. ಒಂದಿನ ಏನ್ ಮಾಡ್ತಪ್ಪರ, ರಾಜ ನಡ್ಕೊಂಡು ಬರ್ತಿರ್ತಾನ, ವನ ವಿಹಾರ ಮಾಡ್ತಿರ್ತಾನ, ಸುಸ್ತಾಗಿ ಏನ್ ಮಾಡ್ತಪ್ಪ, ಆ ಕಳ್ಳನ ಬಳಿ ಇರುವಂತಹ ಗಿಳಿಯ ಕುಂತದ ಮ್ಯಾಗ ಹಿಡಿದಾಗ ಅಲ್ಲಿ ತಳಗೋಗಿ ಕೂತ್ಬಿಟ್ರು. ಆ ಗಿಳಿ ಅಂತೈತಿ, ಹಿಡ್ರಿ ಅವ್ನು ಬಡಿರಿ, ಅವ್ನು ಕಡಿರಿ, ಆಭರಣಗಳನ್ನು ದೋಚ್ಕೋರಿ. ರಾಜ ಗಿಳಿ ಮಾತಾಡೋದು ಕೇಳಿ ಹೆದರಿ ಓಡ್ದ. ಮುಂದೆ ಒಂದು ಆಶ್ರಮ ಇತ್ತು, ಆ ಆಶ್ರಮಕ್ಕೆ ಹೋಗ್ತಾನ. ಆಶ್ರಮಕ್ಕೆ ಹೋದ ನಂತರ ಅಲ್ಲೊಂದು ಗಿಳಿ ಇವ್ರನ್ನ ಕರೆಯತೈತಿ, ಬನ್ನಿ ಮಹಾಪ್ರಭು, ದನಿದಿದ್ದೀರಾ, ದನಿವಾಗಿದೆಯಾ, ಬಾಯಾರಿಕೆ ಆಗಿದೆಯಾ, ಬನ್ನಿ ನಮ್ಮ ಸತ್ಕಾರವನ್ನು ಏನ್ ಮಾಡ್ರಿ, ಸ್ವೀಕರಿಸಿ. ಆಶ್ಚರ್ಯ ಆಗುತ್ತು ರಾಜನಿಗೆ. ಅಲ್ಲ, ಅಲ್ಲೊಂದು ಗಿಳಿ ಈ ರೀತಿ ಮಾತಾಡ್ತು, ಇನ್ನೊಂದು ಗಿಳಿ ಈ ರೀತಿ ಮಾತಾಡತೈತಿ. ಆಮೇಲೆ ಆ ಸ್ವಾಮೀಜಿಯ ಬಳಿಗೆ ಹೋಗಿ ಕೇಳಿದಾಗ ಆ 2 ಒಂದೇ ತಾಯಿ ಮಕ್ಕಳು. ಆ ಗಿಳಿಯ ಪರಿಸರ ಹೆಂಗಿತ್ತಪ್ಪ ಅಂದ್ರೆ ಕ್ರೂರಿಯ ಕೈಯಲ್ಲಿತ್ತು, ಅದಕ್ಕೆ ಆದ ಕ್ರೂರಿಯಾದ. ಈತನ ಬೆಳವಣಿಗೆ ಎಲ್ಲಿ ಅದಪ್ಪ, ನನ್ನ ಬಳಿಗೆ ಆಯ್ತು. ಅಂದ್ರ ಒಳ್ಳೆ ಆಚಾರ ವಿಚಾರನ ಕಲಿಸಿಕೊಟ್ಟೇನಿ. ಅಂದ್ರ ನೋಡಿ, ಜೀವನದಾಗ ನಾವ ಒಳ್ಳೆಯವರಾಗ್ಬೇಕಾರ ಪರಿಸರ ಬಹಳ ಮುಖ್ಯ ರೀ. ಸುತ್ತಮುತ್ತಲಿನ ಪರಿಸರ ಬಹಳ ಮುಖ್ಯ. ಇನ್ನ ಪರಿಸರ ಸರಿ ಇಲ್ರಿ ಸರ್, ನಾವೇನ್ ಮಾಡ್ಬೇಕ್ರಿ, ಆ ಪರಿಸರವನ್ನ ಒಳ್ಳೆಯವ್ರು ನೀವು ಮಾಡ್ಬೇಕು, ಒಳ್ಳೆದನ್ನ ನೀವು ಮಾಡ್ಬೇಕು. ನೋಡ್ರಿ, ಅದಕ್ಕಾಗಿ ಅವಳಲ್ಲಿ ಪಂಡ್ರಿಬಾಯಲ್ಲಿ ಕಲಾವಿದೆ ಹುಟ್ಟಲು, ಆ ಕಲಾವಿದೆಯ ವ್ಯಕ್ತಿತ್ವ ಹುಟ್ಟಲು ಎಂಬರ ಆ ಸೃಜನಶೀಲ ವಾತಾವರಣ ಎಂಬರ ಸಹಾಯ ಮಾಡ್ತ ಹೇಳಿ ಅಂತಾರ. ನೋಡ್ರಿ, ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ಮೈಸೂರು ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಕೇಂದ್ರವಾಗಿತ್ತು. ನೋಡ್ರಿ, ಮೈಸೂರಿನ ಒಡೆಯರ ಕಾಲದಲ್ಲಿ, ಮಹಾರಾಜರ ಕಾಲದಲ್ಲಿ ಏನಾಗಿಪ್ಪರ ಕಲಾವಿದರಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ರಿ. ನೋಡ್ರಿ, ಕಲೆಗೆ ಪ್ರೋತ್ಸಾಹ ನೀಡಬೇಕು. ಕಲೆಗೆ ಪ್ರೋತ್ಸಾಹ ನೀಡಿದಾಗ ಮಾತ್ರ ಕಲಾವಿದರು ಬೆಳೀತಾರ, ಇಲ್ಲಾಂದ್ರ
ಬೆಳೆಯುವುದಿಲ್ಲ. ಅದಕ್ಕೆ ಮಹಾರಾಜರು ಏನ್ ಮಾಡಪ್ಪ ಸಾಹಿತ್ಯ ಮತ್ತು ಸಂಗೀತಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾ ಇದ್ರು. ತುತ್ತಿನ ಚೀಲ ತುಂಬಿಸುವ ಸಲುವಾಗಿ ರಂಗರಾವ್ ಕುಟುಂಬ 1940ರ ಸುಮಾರಿಗೆ ಮೈಸೂರಿಗೆ ಸ್ಥಳಾಂತರಗೊಂಡಿದ್ದು. ನೋಡ್ರಿ 1940ರ ವೇಳೆಗೆ ಏನ್ ಮಾಡಪ್ಪ ಅವರು ಮೈಸೂರಿಗೆ ಬಂದ್ಬಿಟ್ರಿ. ಅವ್ರ ಕುಟುಂಬ ಎಲ್ಲಿ ಬಂದ್ರಿ? ಮೈಸೂರಿಗೆ ಬಂದ್ಬಿಡ್ತು. ಆ ದಿನಗಳಲ್ಲಿ ಪಂಡ್ರಿಬಾಯಿ ಬಾಲ್ಯ ಕಳೆದು ಯೌವನಕ್ಕೆ ಕಾಲಿಡುತ್ತಿದ್ದರು. ನೋಡ್ರಿ ಆ ಸಮಯದಲ್ಲಿ ಏನಪ್ಪರ ಪಂಡ್ರಿಬಾಯಿ ಅವ್ರ ಏನ್ ಮಾಡಪ್ಪಾರ ಬಾಲ್ಯವನ್ನ ಕಳೆದು ಯೌವನಕ್ಕೆ, ನೋಡ್ರಿ ಯೌವನ ಮುಪ್ಪು ವೃದ್ಧಾಪ್ತ ಕಳೆದು ಪ್ರೌಢಾವಸ್ಥೆಗೆ ಬಂದ್ಬಿಟ್ರಿ. ಹೌದಾ? ಯುವಕ ಯುವತಿ ಎಂದು ಬಂದ್ರೆ ಹಂಗ ಯೌವನಕ್ಕೆ ಕಾಲಿಟ್ಟುಬಿಟ್ಟು ಪಂಡ್ರಿಬಾಯಿ ಅವರ ಅಣ್ಣ ವಿಮಲಾನಂದ ಆದರ್ಶ ನಾಟಕ ಸಂಘ ಎಂಬ ನಾಟಕ ಕಂಪನಿ ಸ್ಥಾಪಿಸಿ ನಾಟಕಗಳನ್ನ ಪ್ರದರ್ಶನ ಮಾಡುವ ಮೂಲಕ ಕುಟುಂಬ ಪೋಷಣೆಯ ಹೊಣೆಯನ್ನ ನಿರ್ವಹಿಸುತ್ತಿದ್ದರು. ನೋಡ್ರಿ ಆ ಸಮಯದಲ್ಲಿ ಪಂಡ್ರಿಬಾಯಿ ಅವರು ಯೌವನಕ್ಕೆ ಬಂದ ನಂತರ ಅವರ ಅಣ್ಣನಾದಂತಹ ವಿಮಲಾನಂದ ಈತ ಏನ್ ಮಾಡ್ತಿರ್ತಾರ ಆದರ್ಶ ನಾಟಕ ಸಂಘ ಎಂಬ ನಾಟಕ ಕಂಪನಿಯನ್ನ ಸ್ಥಾಪಿಸಿ ನಾಟಕಗಳನ್ನ ಏನ್ ಮಾಡ್ತಿರ್ತಾರ ಪ್ರದರ್ಶನವನ್ನ ಮಾಡಿ ಇಡೀ ಕುಟುಂಬದ ಜವಾಬ್ದಾರಿಯನ್ನ ವಹಿಸ್ಕೊಂಡ್ಬಿಟ್ಟಿದ್ದ. ನೆನಪಿಟ್ಕೋರಿ ಪಂಡ್ರಿಬಾಯಿ ಅವರ ಅಣ್ಣನ ಹೆಸರು, ಆಮೇಲೆ ಆತ ಸ್ಥಾಪಿಸಿದಂತಹ ಆ ನಾಟಕ ಕಂಪನಿಯ ಹೆಸರು. ನೋಡ್ರಿ ಈ ದಿನಗಳಲ್ಲೇ ಪಂಡ್ರಿಬಾಯಿ ಮಹಾರಾಜರ ಸಮ್ಮುಖದಲ್ಲಿ ಕೀರ್ತನೆಯನ್ನ ಹಾಡಿ ಸೈ ಎನಿಸಿಕೊಂಡಿದ್ದರು. ನೋಡ್ರಿ ಆ ಸಮಯದಲ್ಲಿ ಪಂಡ್ರಿಬಾಯಿ ಏನ್ ಮಾಡಪ್ಪಾರ ಮಹಾರಾಜರ ಸಮ್ಮುಖದಲ್ಲಿ ಅಂದ್ರೆ ಮಹಾರಾಜರ ಅರಮನೆಯಲ್ಲಿ ಏನ್ ಮಾಡಪ್ಪಾರ ಕೀರ್ತನೆಗಳನ್ನ ಹಾಡಿ ಅವರ ಸುಮಧುರವಾದಂತಹ ಕಂಠದಿಂದ, ಹೌದಾ, ಆ ಸುಮಧುರವಾದ ಕಂಠದಿಂದ ಏನ್ ಮಾಡಪ್ಪಾರ ಕೀರ್ತನೆಗಳನ್ನ ಹಾಡಿ ಸೈ ಎನಿಸಿಕೊಂಡರು. ಬಾರಿ ವಾ ಅಂತವಲ್ಲ ಆ ರೀತಿ ಅದ್ಭುತವಾದ ಗಾಯನ ಅಂತ ಹೇಳಿ ಅನ್ಸ್ಕೊಂಡಿದ್ರು. ಇಂತಹ ದಿನಗಳಲ್ಲಿ ಪಂಡ್ರಿಬಾಯಿ ಅವರಿಗೆ ಆಕಸ್ಮಿಕವಾಗಿ ಮುದುಕನ ಮದುವೆ ನಾಟಕದಲ್ಲಿ ಬಣ್ಣ ಹಚ್ಚುವ ಸನ್ನಿವೇಶ ಎದುರಾಯಿತು. ನೋಡ್ರಿ ಅಚಾನಕ್ಕಾಗಿ ಅವರ ಅಣ್ಣನ ನಾಟಕ ಕಂಪನಿಯಲ್ಲಿ ಮುದುಕನ ಮದುವೆ ನಾಟಕದ ಹೆಸರೇನ್ರಿ? ಮುದುಕನ ಮದುವೆ ನಾಟಕದಲ್ಲಿ ಬಣ್ಣ ಹಚ್ಚುವ ಸನ್ನಿವೇಶ ಎದುರಾಯಿತು. ಯಾಕೆ ಎದುರಾತಪ್ಪ ಅಂದ್ರ ಆದರ್ಶ ನಾಟಕ ಸಂಘ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂಬ ವಾರ್ತೆ ಕಳುಹಿಸಿದರು. ನೋಡ್ರಿ ಆ ನಾಟಕದ ಪಾತ್ರವನ್ನ ಮಾಡುತ್ತಿರುವಂತ ನಟಿ ಏನ್ ಮಾಡಿರ್ಪಾರ ಇನ್ನೇನು ಅರ್ಧ ಗಂಟೆಯಲ್ಲಿ ನಾಟಕ ಪ್ರಾರಂಭ ಆಗ್ತೈತಿ ಅನ್ನೋದ್ರೊಳಗ ಏನಪ್ಪಾರ ನಾ ಇವತ್ತು ಬರಾಕಾಗಂಗಿಲ್ಲ ಅಂತ ಹೇಳಿ ಅಂದ್ಬಿಟ್ರು. ವಾರ್ತೆ ಅಂದ್ರೆ ಸುದ್ದಿಯನ್ನ ಕಳಿಸಿದ್ರು. ನಾಟಕದ ಟಿಕೆಟ್ಗಳು ಪೂರ್ತಿ ಮಾರಾಟವಾಗಿದ್ದವು. ನೋಡ್ರಿ ಇಡೀ ನಾಟಕದ ಟಿಕೆಟ್ಗಳು ಮಾರಾಟ ಆಗಿಬಿಟ್ಟಿದ್ರಿ. ಈಗ ನಾಟಕ ನಡಲಿಕ್ಕಂದ್ರೆ ಸಮಸ್ಯೆ ಆಗಿಬಿಡ್ತೈತಿ. ಅದಕ್ಕಾಗಿ ನೋಡ್ರಿ ನಾಟಕ ನಿಂತರೆ ಬಹುದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಕ್ಕಿಕೊಳ್ಳುತ್ತಿತ್ತು. ನೋಡ್ರಿ ಇನ್ನೇನಾದ್ರೂ ಇವತ್ತಿನ ದಿನ ನಾಟಕ ನಿಂತ್ಕೊಂಡ್ ಬಿಡ್ತಾರ ಇಡೀ ಕುಟುಂಬ ಏನಾಗ್ತಿತ್ತು ಕಷ್ಟದಲ್ಲಿ ಸಿಕ್ಬೇಕಾಗ್ತಿತ್ತು. ಯಾಕಂದ್ರ ತುತ್ತು ಅನ್ನಕ್ಕಾಗಿ ಕಷ್ಟದಲ್ಲಿ ಕೈ ತೊಳಿಬೇಕಾಗ್ತಿತ್ತು. ನೋಡ್ರಿ ಆ ಪಾತ್ರವನ್ನು ತಂಗಿ ಪಂಡ್ರಿಬಾಯಿ ಕೈಲಿ ಏಕೆ ಮಾಡಿಸಬಾರದು? ನೋಡ್ರಿ ಆ ಪಾತ್ರವನ್ನ ನನ್ನ ತಂಗಿಯ ಅಂತ ಪಂಡ್ರಿಬಾಯಿ ಕೈಲಿ ಯಾಕೆ ಮಾಡಿಸಬಾರದು ಅಂತೇಳಿ ವಿಮಲಾನಂದ ಮಾತ್ರ ಯೋಚಿಸ್ತಾನ ಎಂಬ ಆಲೋಚನೆ ಅಣ್ಣ ವಿಮಲಾನಂದನಿಗೆ ಬಂತು. ಆ ಅಣ್ಣನಿಗೆ ಆ ಆಲೋಚನೆ ಬಂತು. ಇದು ದೈವ ಇಚ್ಛೆ ಎಂಬುದು ಪಂಡ್ರಿಬಾಯಿ ಅವರ ನಂಬಿಕೆ. ಇದು ಕೂಡ ಅವರ ದೇವರ ಇಚ್ಛೆ. ಅವ ಏನ್ ಹೇಳತ್ತಲ್ಲ ಅದನ್ನ ಮಾಡಬೇಕು, ಅವ ಹೇಳ್ದಂಗ ನಡ್ಕೋಬೇಕಂತ ಹೇಳಿ ಮಾಡಪ್ಪರ ಅಣ್ಣನ ಮಾತಿಗೆ ಹೋಗ್ಬಿಟ್ಟು ನೋಡ್ರಿ ಇಲ್ಲದೆ ಹೋಗಿದ್ದರೆ ಕಟು ಸಂಪ್ರದಾಯವಾದಿಯಾಗಿದ್ದ ರಂಗರಾವ್ ಅಂದು ಮಗಳಿಗೆ ಬಣ್ಣ ಹಚ್ಚಿಕೊಳ್ಳಲು ಒಪ್ಪಿಗೆ ಕೊಡುತ್ತಿದ್ದಾರೆ. ನೋಡಿ ದೇವರ ಇಚ್ಛೆ ತಿಳಿ ಮಾಡಪ್ಪರ ಪಂಡ್ರಿಬಾಯಿ ಆ ಮುದುಕನ ಮದುವೆ ನಾಟಕದಲ್ಲಿ ಪಾತ್ರವನ್ನು ಮಾಡಲು ಸಿದ್ಧರಾದ. ಅವರಪ್ಪ ಕಟು ಸಂಪ್ರದಾಯದಿಂದ ಬಹಳಷ್ಟು ಸಂಪ್ರದಾಯಸ್ಥ ಕುಟುಂಬದವನಾಗಿದ್ದ ಮಗಳಿಗೆ ಯಾರು ನಾಟಕ ಮಾಡಕ್ ಬಿಡ್ರಿ ಬಿಡ್ತಿರಲಿಲ್ಲ. ಆ
ಅದರ ದೇವರ ಇಚ್ಛೆ ಇತ್ತು. ಅದಕ್ಕಾಗಿ ಏನ್ ಮಾಡ್ತಾವಪ್ಪ ಆತ ನಾಟಕದಲ್ಲಿ ಭಾಗವಹಿಸಾಕ್ಬಿಟ್ಟು ತನ್ನ ಮಗಳಿಗೆ ಅದನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಇದರ ಮುಂದುವರೆದ ಭಾಗವನ್ನ ಮತ್ತ ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು.